ಓದಿದ್ ಸಾಕು ಊರಿಗೆ ಬಂದ್ಬಿಡು ಅಂದ್ರಲ್ಲ, ಯಾಕಿರ್ಬೋದು? ಒಂದ್ ವೇಳೆ ನಾನು ಏನಾದ್ರೂ ನಮ್ ಸೂರ್ಯ ಮಾವನ್ ಜೊತೆ ಕೊಟ್ಟು ಮದ್ವೆ ಮಾಡಕ್ಕಿರ್ಬೇಕೇನು? ಅಯ್ಯಯ್ಯೋ, ನನಗಂತೂ ನನ್ ಮನಸ್ಸು ತುಂಬಾ ನಮ್ ಸೂರ್ಯ ಮಾವನೇ ತುಂಬ್ಕೊಬಿಟ್ಟಿದ್ದಾನೆ. ಅವ್ನು ನೆನ್ಸ್ಕೊಂಡ್ರೆ ಸಾಕು ಕನಸು ಕಾಣ್ತಾನೇ ಇರ್ಬೇಕು ಅನ್ಸುತ್ತೆ. ಕನಸು ಕಾಣ ವಯಸ್ಸಲ್ಲೇ ಕನಸು ಕಾಣಬೇಕು ಬಾರೆ. ಯಾರು ನೀನು? ಯಾರು ನೀನು? ನಿನ್ನ ಕನಸನ್ನು ನನಸು ಮಾಡಲು ಬಂದಿರೋ ರಸಿಕ. ಏಯ್, ನಾನ್ ಯಾರು ಗೊತ್ತಾ? ಶಿವಣ್ಣನ ಅಕ್ಕನ ಮಗಳು ಕಣ ನಾನು. ನಾನು ಆಕಾಶ, ನೀನು ನೆಲ. ಆಕಾಶಕ್ಕೆ ಆಸೆ ಪಟ್ರೆ ಸೇರ್ತೀಯ ಸ್ಮಶಾನ. ಸ್ಮಶಾನ? ಆಕಾಶಕ್ಕೆ ಆಸೆ ಪಟ್ಟ ಪ್ರಾಣ ಬಿಡ ಮುಟ್ಟಾಳ ನಾನಲ್ಲ. ನೋಡೋ ಸುತ್ತೆ, ಸಂಧಾನಕ್ಕೆ ಬಂದರೆ ಸ್ವರ್ಗ, ಯುದ್ಧಕ್ಕೆ ಬಂದರೆ ನರಕ. ಎರಡರಲ್ಲಿ ಯಾವ್ದು ಬೇಕು ನೀನೇ ವಿಚಾರ ಮಾಡೋ. ವಿಚಾರ ಮಾಡೋಕೆ ಏನೋ ಉಳಿದಿದೆ ಮಣ್ಣು. ಸುಮ್ನೆ ನನ್ನ ಆಸೆ ಬಿಟ್ಟು ಇಲ್ಲಿಂದ ಹೋಗ್ತಾ ಇರು. ಇಲ್ಲ ಅಂದ್ರೆ ನಡು ರಸ್ತೆಯಲ್ಲಿ ನಿನ್ನ ಬೆಂಕಿ ಹಾಕಿ ಸುಟ್ಟು ಬಿಡ್ತೀನಿ. ಸುಟ್ಟು ಬಿಡುವ? ನೀನು ಕಡ್ಡಿ ಗೀಚಿದ್ರೆ ಮಾತ್ರ ಬೆಂಕಿ ಎತ್ತುವುದು, ಆದ್ರೆ ನಾನು ಸದಾ ಉರಿಯೋ ಬೆಂಕಿ. ಆಟ ಮಾಡಿ ಹಾಳಾಗ್ಬಿಡಿಸುತ್ತೆ. ನನಗೆ ಗೊತ್ತಿರೋದು ಎರಡು. ಒಂದು, ಸಿರಿವಂತರಿಗೆ ಸಮಾಧಿ ಕಟ್ಟೋದು. ಎರಡು, ನಿನ್ನಂತ ಸುಂದರರಿಗೆ ಸುಖ ನೀಡೋದು. ಏಯ್, ನಿನ್ನಂತವನ್ಗೆ ಸುಖ ನೀಡೋದಕ್ಕೆ ನಾನೇನು ಬೀದಿಲ್ ಬಿಟ್ಟಿರೋ ಹೆಣ್ಣು ಅಂತ ಅನ್ಕೊಂಡಿದ್ದೇನು? ಮಾರಿಯಾದಸ್ತ್ರು ಮನೆ ಹೆಣ್ಮಗಳು ಕಣೋ ನಾನು. ಸುಮ್ನೆ ನನ್ನ ಮೇಲಿನ ಆಸೆ ಬಿಟ್ಟು ಇಲ್ಲಿಂದ ಹೋಗ್ತಾ ಇರು. ಈ ವಿಚಾರ ಏನಾದ್ರೂ ನಮ್ಮ ಮಾವನ್ ಗೊತ್ತಾದ್ರೆ ಪರಿಣಾಮ ನೆಟ್ಗಿರಲ್ಲ. ಎಚ್ಚರ ಎಚ್ಚರ, ಈ ಗಜೇಂದ್ರನಿಗೆ ಎಚ್ಚರ. ನೋಡುತ್ತೆ, ನಾನು ಸಮುದ್ರ ಇದ್ದಂತೆ, ಆಳಾಗಲ ಗೊತ್ತಿಲ್ದೆ ಆ ಶಿವಣ್ಣ ಹಾರಿದ್ರೆ ಸಿಗುವುದು ಬೇಡ. ಬಾರೆ ಬಾರಲೇ ಬಣ್ಣದ ಎಣ್ಣೆ. ನನ್ನ ಕೈನೇ ಮುಟ್ಚೇನು? ನಾನು ಏನು ಅನ್ಕೊಂಡಿದ್ಯಾ? ನೋಡು, ಇದೇ ಕಿತ್ತೂರು ರಾಣಿ ಚೆನ್ನಮ್ಮಾಗಿ ಕೈಯಲ್ಲಿ ಖಡ್ಗನ ಹಿಡಿದು ನಿನ್ನ ರುಂಡನ ಚೆಂಡಾಡ್ಬಿಡ್ತೀನಿ. ಜೋಕೆ ಲಕ್ಷಣವಾಗಿ ಸೀರೆ ಇಟ್ಟು ರಂಗೋಲಿ ಇಟ್ಟರ ಚೆನ್ನ, ಅದನ್ ಬಿಟ್ಟು ಕೈಯ ಕಡ್ಗ ಹಾಕಿರನ್ನ. ನಾನು ಇಟ್ಟರೆ ವರ, ಕೊಟ್ಟರೆ ಶಾಪ. ಬಂದರೆ ಕೋಪ, ಆರುವುದ ಎದುರಾಳಿ ಮನೆಗಳ ದೀಪ. ಹೀಗಿರುವಾಗ ಕೋಪ ಬೇಡ, ಬಾರೆ ಬಾಲೆ. ಕಮಾನ್, ಬಿಡೋ ಬಿಡೋ, ಬಿಡೋ ರಾಕ್ಷಸ, ಬಿಡೋ. ನಾನು ಶಿವನ್ ಮಾವನ್ ಮನೆ ಹೆಣ್ಣು ಮಗಳು ಕಣೋ. ನೋಡು, ನಮ್ ಶಿವನ್ ಮಾವ ಸಜ್ಜನರಿಗೆ ಮಾತ್ರ ಶಿವ. ನಿನ್ನಂತ ದುರ್ಜನರ ಪಾಲಿಗೆ ಯಾವತ್ತಿದ್ರು ಅವರು ಯಮ ಕಣೋ. ನೆನ್ಪಿಟ್ಕೋ, ಮರಿಬೇಡ. ನಾನು ಅಷ್ಟೇ ಚಿನ್ನ, ಒಲಿದವನಿಗೆ ಗೆಳೆಯ. ನಿನ್ನಂತ ಸುಂದರ ಹೆಣ್ಣಿನ ತಂದೆಗೆ ನಾನೇ ಅಳಿಯ. ಹೀಗಿರುವಾಗ ಈಗ ನಿನ್ನ ಪಾಲಿಗೆ ಸುರಿಸ ಬೆಂಕಿಯ ಮಳೆಯ. ನನ್ನ ಆಸೆ ಹಿಡಿಯೋರ ಮುನ್ನ ಬಂದು ನಿರಾಸೆ ಮಾಡ ತಪ್ಪು ಮಾಡಿದ. ತಪ್ಪು ಅದು ಈ ಅರ್ಜುನನಿಂದ. ಅಣ್ಣನ ಅರಮನೆ ಎಲ್ಲ ಉಂಟು, ಬೆಳೆದಿರದ್ದೇ ಆಯಿತು. ಧರ್ಮ ಮಾಡುತ್ತೀವಿ ನಾವು, ತಪ್ಪು ಮಾಡುವುದಿಲ್ಲ. ಗಜೇಂದ್ರ, ಬುದ್ಧಿ ಮೇಲೆ ಕೈ ಹಾಕಿ ತಪ್ಪು ಮಾಡುವುದಿಲ್ಲ. ಆದರೂ ಯೋಧನ ಮಟ್ಟದ ಬರೀ ಮಂಗ
ಎದುರಿಗೆ ಇವಳನ್ನ ಸುಡ್ತೇನೆ. ಬರೇ. ಅಣ್ಣನ ಮಗಳನ್ನು ಕೆಣಕಿದ್ದು ಅಲ್ಲದ ನನ್ನ ಕಣ್ಣೆದುರಿಗೆ ಅವಳ ಕೈ ಹೆಣ್ಣೆಂದರೆ ದೇವರೆಂದು ಈ ಅರ್ಜುನ ಎದುರು ಬಿದ್ದಿರೋ ನಿನ್ನ ಕೈ ಕಲ ಮಾವ ಬಿಟ್ಬಿಡು ಮಾವ ಪಾಪಿನ ಬಿಡು. ಏ ಗಜೇಂದ್ರ, ಇಂದು ನಿನಗೆ ಪ್ರತಿಯಿಂದ ಪ್ರಾಣ ಬಿಟ್ಟು ಮನೆಯಿಂದ ಹೋಗ್ತೀನಿ. ಬಟ್ ಹುಡುಗಿಯ ಎದುರು ಅವಮಾನ ಮಾಡಿದ ನಿನ್ನ ರಕ್ತವನ್ನ ಸರಿಯಾದ ಸಮಯದಲ್ಲಿ ಹರಿಸ್ತಾ ಇದ್ರೆ ನನ್ನ ಹೆಸರು ಗಜೇಂದ್ರ ಅಲ್ಲ. ಮಗಲ್ಲ, ನಿನ್ನಂತ ನಾಯಿಗಳನ್ನ ಸುಲಭ ಮಾಡುವುದು ತುಂಬಾ ಕಷ್ಟ. ಅಲ್ಲ ಮಾವ, ಅಕ್ಕನ್ ಸಾವು ಹೇಗಾಯ್ತು? ಶ್ರುತಿ, ಇದುವರೆಗೂ ಹೇಗಾಯ್ತು ಅಂತ ತಿಳಿದಿಲ್ಲ. ನೀನ್ ಯಾಕೆ ಮಾವ ಇಷ್ಟೊಂದು ಬೇಜಾರಲ್ಲಿದ್ಯಾ? ಶ್ರುತಿ, ಸೂರ್ಯ ಆಸ್ತಿಯಲ್ಲಿ ಪಾಲ್ ಕೇಳ್ದ. ಶಿವಣ್ಣ ಪಾಲು ಮಾಡುದು ಬೇಡ ಅಂತ ಸಂಪೂರ್ಣ ಆಸ್ತಿಯನ್ನು ಸೂರ್ಯನಿಗೆ ಬಿಟ್ಕೊಟ್ಟ. ಅಲ್ವೇ ನಿನ್ನ ಮದುವೆಯಾಗಪ್ಪ ಅಂತ ಕೇಳೋದಕ್ಕೆ ಆಗಲ್ಲ ಅನ್ಬಿಟ್ಟ. ಹಾಗಾದ್ರೆ ನನ್ ಗತಿ ಏನು ಮಾವ? ಯೋಚನೆ ಮಾಡಬೇಡ ಶ್ರುತಿ, ನಾನು ಕೊಡುವಪ್ಪ ಅನಾಥ. ಎಲ್ಲೋ ಸಿಕ್ಕ ನನ್ನನ್ನು ತಂದು ಸಾಕಿದ್ದಾರೆ. ನೀನು ಒಪ್ಪುವುದಾದರೆ ನಾನು ಸಂಗತಿಯಾಗಿ ಸ್ವೀಕರಿಸ್ತೀನಿ. ನಿಜವಾಗ್ಲೂ ನೀವು ದೇವ್ರು ಮಾವ. ನಿಮ್ಮಂತವ್ರ ಕೈ ಹಿಡಿದು ಬಾಳ್ಬೇಕಾದ್ರೆ ನಾನ್ ಪುಣ್ಯ ಮಾಡಿದೀನಿ ಅನ್ಸುತ್ತೆ. ಹೌದಾ ಶ್ರುತಿ? ಶ್ರುತಿ, ಸರಿಯಾದ ಸಮಯದಲ್ಲಿ ನಮ್ಮೇ ಬರೋ ಪ್ರೀತಿ ಅಣ್ಣನಿಗೆ ತಿಳಿಸಿ ಅಣ್ಣನ ಒಪ್ಪಿಗೆ ಬಿಡ್ದು ನಿನ್ ತಾಳಿ ಕಟ್ತೀನಿ. ಓಕೆ? ಸರಿ ಮಾವ, ನೀವ್ ಹೇಗೆ ಹೇಳ್ತೀರೋ ಹಾಗೆ.